ಮೇಡಮ್ ನನಗೆ ಇದು ಫಸ್ಟಿಂದನೂ ಗೊತ್ತಿತ್ತು, ಅಕಸ್ಮಾತ್ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ಐ ಆಮ್ ಗೋನ ಕಮ್ ಔಟ್ ಯೂಜ್ ಅಂತಾನೆ. ಬಿಕಾಸ್ ನಾನು ಇದ್ದಿದ್ದ ರೀತಿ ಮೇಡಮ್ ಡೈರೆಕ್ಟರ್ ಪ್ರತಿಯೊಬ್ಬರು ಹೇಳೋರು, ನಮ್ಮ ಧನ್ರಾಜ್ ಎಲ್ಲ ಇದರಲ್ಲಿ ಇದ್ನಲ್ಲ 7th 8th ಸೀಸನಲ್ಲಿ, ಧನ್ರಾಜ್ ಆಗಲಿ ರಾಜೀವ ಆಗಲಿ ಪ್ರತಿಯೊಬ್ಬರು ಸರ್ ಹೇಳೋರು, ಸರ್ ಬಿಗ್ ಬಾಸ್ಗೆ ಮಾಡ್ಸಿದ ಕಂಟೆಸ್ಟೆಂಟ್ ಸರ್ ರಜತ್ ಅಂತ. ಅವ್ರಿಗೆಲ್ಲೋ ಒಂದು ಡೌಟ್ ಇತ್ತು, ಯಾಕಂದರೆ ನನ್ನ ಪಾರ್ಟಿಗಳಲ್ಲಿ ನೋಡಿರೋದು ನಮ್ಮ ಡೈರೆಕ್ಟ್ರು. ಅವ್ರಿಗೇನು ಮನಸ್ಸಲ್ಲಿತ್ತು ಅಂದರೆ ಇವನು ವಾಟರ್ ಇದ್ದಂಗೆ ಎಲ್ಲರ ಹತ್ರನೂ ಮಿಂಗಲ್ ಆಗೋಗ್ತಾನೆ, ಎಲ್ಲಾರನ್ನೂ ಚೆನ್ನಾಗಿ ಇಟ್ಕೊತಾನೆ, ಆ ಥರ ಒಂದು ನಾನು ಅಷ್ಟು ಒಳ್ಳೆಯವನಲ್ಲ ಸರ್ ಅಂದೆ. ನೀವು ಅನ್ಕೊಂಡ್ರೆ ಅಷ್ಟು ಒಳ್ಳೆಯವನಲ್ಲ ಸರ್ ನಾನು, ಯಾರು ಸರ್ ನಿಮ್ಗೆ ನನ್ನ ಬಗ್ಗೆ ಇಷ್ಟು ಒಳ್ಳೇದು ಹೇಳಿದ್ದಾರೆ ಅಂತ. ಆಮೇಲೆ ಎಲ್ಲೋ ನನ್ನ ಒಳಗೆ ಕಳ್ಸೋಗ್ಲು 50-50 ಮೈಂಡ್ ಸೆಟ್ ಇದ್ದಿದ್ದು ಅವ್ರಿಗೆ. ಅವ್ರು ನನಗೆ ಅದೇ ಹೇಳಿ ಕಳಿಸಿದ್ದು, ಐ ಆಮ್ ಸೆಂಡಿಂಗ್ ಯು, ಏನು ಪ್ರೂವ್ ಮಾಡ್ಕೊಳೋದು ಬಿಡೋದು ನಿನಗೆ ಬಿಟ್ಟಿರೋದು, ಯು ಹ್ಯಾವ್ ಟು ಕಮ್ ಔಟ್ ಹ್ಯೂಜ್, ನೀನು ಆಚೆ ಕಡೆ ಬಂದು ಫೇಸ್ ಮಾಡೋದೆಲ್ಲ, ಸೊ ಕಂಪ್ಲೀಟ್ಲಿ ನಿನ್ನ ಮೇಲೆ ಬಿಟ್ಟಿರೋದು, ಪ್ರೂವ್ ಮಾಡು ಅಂತ ಹೇಳಿದ್ರು. ನಾನು ಆಚೆ ಬಂದು ಸರ್ನ ಫಸ್ಟ್ ಕ್ವಶನ್ ಅದನ್ನೇ ಹೇಳಿದ್ದು. ಹಿ ವಾಸ್ ಲೈಕ್, ಯು ಹ್ಯಾವ್ ಡನ್ ವಾಟ್ ಮೋರ್ ವಿ ಎಕ್ಸ್ಪೆಕ್ಟೆಡ್, ಆಚೆ ಬಾ ನಿನಗೆ ಗೊತ್ತಾಗುತ್ತೆ ಅಂದರು.